ಮಿಶ್ರಾ ಪೇಡ ವಿಶ್ವವಿಖ್ಯಾತವಾಗಿದ್ದು ಹೇಗೆ? ಅಥೆಂಟಿಕ್ ಧಾರವಾಡ ಪೇಡಾದ ಸಕ್ಸಸ್ ಗುಟ್ಟೇನು? 92 ವರ್ಷ ಇತಿಹಾಸವಿರುವ ಕಂಪನಿಯ ಪಯಣ ಹೇಗಿದೆ? ಇದೇ ಹೊತ್ತಿನ ವಿಶೇಷ. ಸ್ಟಾರ್ ಆಫ್ ಕರ್ನಾಟಕ, ನಾನು ಪ್ರತೀಕ್ಷಾ. ಒಂದೊಳ್ಳೆ ಪ್ರಾಡಕ್ಟ್ ಇದ್ರೆ ನಮ್ ಬಿಸ್ನೆಸ್ ಸಕ್ಸಸ್ ಆಗುತ್ತೆ ಅಂತ ಅನ್ಕೊಳ್ಳೋದು ನಿಜಕ್ಕೂ ತಪ್ಪು. ಆ ಪ್ರಾಡಕ್ಟ್ ನ ಜನರಿಗೆ ತಲುಪಿಸಲು ಸಕ್ಸಸ್ ಆದವರು ಮಾತ್ರ ಬಿಸ್ನೆಸ್ ನಲ್ಲಿ ಸಕ್ಸಸ್ ಕಾಣ್ತಾರೆ. 90 ವರ್ಷಗಳ ಇತಿಹಾಸ ಹೊಂದಿರೋ ಬಿಗ್ ಮಿಶ್ರಾ ಪೇಡ ಸಕ್ಸಸ್ ಕಂಡಿರೋದೇ ಇಲ್ಲಿ. ಯಾಕಂದ್ರೆ ಹೆಚ್ಚೆಚ್ಚು ಜನರಿಗೆ ನಮ್ಮ ಪ್ರಾಡಕ್ಟ್ ತಲುಪಬೇಕು ಎನ್ನುವ ಹಪಹಪಿ ಇವತ್ತಿಗೂ ಕಮ್ಮಿ ಆಗಿಲ್ಲ. ಲೆಗಸಿನ ಉಳಿಸ್ಕೊಂಡು ಹೋಗೋದು, ಬೆಳೆಸ್ಕೊಂಡು ಹೋಗೋದು ಈಸಿ ಅಲ್ಲ. ಬ್ರ್ಯಾಂಡ್ ಅನ್ನೋ ಭಾರವನ್ನ, ಗ್ರಾಹಕರ ನಂಬಿಕೆಯನ್ನ, ಬಿಸ್ನೆಸ್ ಎಕ್ಸ್ಟೆನ್ಷನ್ ಅನ್ನೋ ಟೆನ್ಷನ್ನ ಸಮ ಪ್ರಮಾಣದಲ್ಲಿ ಸರಿದೂಗಿಸಿದ್ರೆ ಮಾತ್ರ ಲೆಗಸಿ ಮುಂದುವರಿಯುತ್ತೆ. ಬಿಗ್ ಮಿಶ್ರಾ ಪೇಡ ಅನ್ನೋ 90ಕ್ಕೂ ಹೆಚ್ಚು ವರ್ಷಗಳ ಕಂಪನಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಿಂಚುವಂತೆ ಮಾಡಿದ್ದು ಮತ್ಯಾರೂ ಅಲ್ಲ, ಬಿಗ್ ಮಿಶ್ರಾ ಕಂಪನಿಯ ಫೌಂಡರ್ ಸಂಜಯ್ ಮಿಶ್ರಾ ಅವರು. ಸ್ವೀಟ್ಸ್ನಲ್ಲಿ ತರಹೇವಾರಿ ವೆರೈಟೀಸ್ ಇದೆ, ಆದರೆ ಸ್ವೀಟ್ಗಳ ಸಾಹುಕಾರ ಅಂದ್ರೆ ಅದು ಧಾರವಾಡ ಬಿಗ್ ಮಿಶ್ರಾ ಪೇಡ ಮಾತ್ರ. ಅಥೆಂಟಿಕ್ ಧಾರವಾಡ ಪೇಡ ಅಂದ್ರೆ ಅದು ಬಿಗ್ ಮಿಶ್ರಾ ಪೇಡ. ಯಾಕಂದ್ರೆ 1933ರಲ್ಲಿ ಪಂಡಿತ್ ಅವಧ್ ಬಿಹಾರಿ ಮಿಶ್ರಾ ಅವರು ಸೃಷ್ಟಿಸಿದ್ದೇ ಧಾರವಾಡ ಮಿಶ್ರಾ ಪೇಡ. ಇವತ್ತಿಗೆ ಈ ಪೇಡ ಸೃಷ್ಟಿಯಾಗಿ 92 ವರ್ಷಗಳಾಗಿವೆ. ಈ ಸಂವತ್ಸರದ ಅಂತರದಲ್ಲಿ ಅದೆಷ್ಟೋ ಸಿಹಿ ತಿನಿಸುಗಳು ಬಂದಿವೆ, ಹೋಗಿವೆ. ಆದರೆ ಮಿಶ್ರಾ ಧಾರವಾಡ ಪೇಡ ಇವತ್ತಿಗೂ ಮಾರುಕಟ್ಟೆಯಲ್ಲಿ ನಂಬರ್ 1 ಸ್ಥಾನದಲ್ಲಿದೆ ಅಂದ್ರೆ ಅದಕ್ಕೆ ಕಾರಣವೇ ಈ ಸಿಹಿ ತಿನಿಸಿನೊಳಗಿರುವ ಸತ್ವ ಬದಲಾಗದೇ ಇರೋದು. 1968ರಲ್ಲಿ ಮೊದಲ ಅಂಗಡಿ ಶುರುವಾಯಿತು. ಸಂಜಯ್ ಮಿಶ್ರಾ ಅವರೇ ಈ ಸಂಸ್ಥೆ ದೊಡ್ಡದಾಗಿ ಬೆಳೆಯೋಕೆ ಕಾರಣ. ಯುಪಿಲಿಂದ ಬಂದು ಸ್ಟಾರ್ಟ್ ಮಾಡಿದ್ದ 150 ವರ್ಷ ಯಶೋಗಾತಿ ಇದೆ ಅಲ್ಲ, ಅವ್ರು ಬಂದ ತಮ್ಮ ಉದರ ನಿರ್ವಾಹ ಸಲುವಾಗಿ ಒಂದೊಂದು ಪೇಡ ಅಂಥೇಳಿ ಸ್ಟಾರ್ಟ್ ಮಾಡಿದರು. ಅದು ಈಗ ದೊಡ್ಡ ವೃಕ್ಷವಾಗಿ ಬೆಳೆದಿದೆ. ಅವರ ಮಗ ಗಣೇಶ್ ಮಿಶ್ರಾ ಅವರು ಹುಬ್ಬಳ್ಳಿಯಲ್ಲಿ ಬಂದು 1968ನಲ್ಲಿ ಇದು ಒಂದು ಮೊದಲನೇ ಅಂಗಡಿ ಸ್ಟಾರ್ಟ್ ಮಾಡಿದರು. ಆ ನಂತರ ಅವ್ರ ಮಗ ಸಂಜಯ್ ಮಿಶ್ರಾ ಅವರು ತಗೊಂಡ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಹೆಸರುವಾಸಿ ಮಾಡಿದ್ದಾರೆ. ಪೂರಾ ಕರ್ನಾಟಕ ಅಲ್ಲ, ಪೂರಾ ಇಂಡಿಯಾ ತುಂಬ ಮಾಡಿದ್ದಾರೆ. ಇದ್ರ ಹೇಳಬೇಕಂತಂದ್ರೆ ಪೇಡ ಮನೆ ಮುಟ್ಟೋ ಹಂಗೆ ಮಾಡಿದ್ದಾರೆ. ಮತ್ತು ಪ್ರತಿಯೊಂದು ಐಟಮ್ ಪೀಕಲ್ ಇರಲಿ, ಪಾಪಡ್ ಇರಲಿ, ಮಸಾಲ ಇರಲಿ, ಬೇಕರಿ ಪ್ರಾಡಕ್ಟ್ಸ್ ಇರಲಿ, ಸ್ವೀಟ್ನಲ್ಲಿ, ನಮ್ಕಿನ್ನಲ್ಲಿ ಇಷ್ಟು ವೆರೈಟೀಸ್ ಆಫ್ ಪ್ರಾಡಕ್ಟ್ಸ್ ಅವ್ರು ತಂದಿದ್ದಾರೆ. ಅದು ನಿಜಕ್ಕೂ ದೊಡ್ಡ ಅಪ್ರಿಸಿಯೇಟೆಡ್ ಇದೆ ಇದು. ಮತ್ತು ಬ್ರೆಡ್ ಒಳಗೂ ನಾವು ಬ್ರೆಡ್ ಸ್ಟಾರ್ಟ್ ಮಾಡಿದ್ದು ಸಂಜಯ್ ಮಿಶ್ರಾ ಅವರು 2005ರಲ್ಲಿ. ಅದು ಇವತ್ತು 25 ವರ್ಷ ಆಗಿ ಬಂತು, 20 ವರ್ಷ. ಅದು ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದೆ. ಇವತ್ತು ಪರ್ ಡೇ 35,000 ಬ್ರೆಡ್ ಸೇಲ್ ಇದೆ. ಅದು ನಮ್ಮ ಅಂಗಡಿ ಸಲುವಾಗಿ ಅಂತೇಳಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡಿ ಅದನ್ನು ಈಗ 35,000ಕ್ಕೆ ತಂದಿಟ್ಟಿದ್ದಾರೆ. ಅದನ್ನು ಈಗ ಇದು 1 ವರ್ಷ 6 ತಿಂಗಳಲ್ಲಿ ಪರ್ ಡೇ ಒಂದು 70,000 ಬ್ರೆಡ್ಡನ್ನು ಸೇಲ್ ಮಾಡೋದು ಗುರಿ ಇಟ್ಕೊಂಡಿದ್ದೀವಿ. ಮತ್ತು ಇದನ್ನೆಲ್ಲ ನಾವು ಎಕ್ಸ್ಪೋರ್ಟ್ ಮಾಡಿ ಆಲ್ ಓವರ್ ಇಂಡಿಯಾ ಫ್ರಾಂಚೈಸಿ ಕೊಟ್ಟು ಒಂದು ಗೋಲ್ಡ್ ಕ್ಲಾಸ್ ಅಂಥೇಳಿ ಒಂದು ಹೊಸ ಇದು ಬಂದಿದ್ದಾರೆ. ಎಲ್ಲ ಪ್ಯಾಕ್ಡ್ ಪ್ರೀಮಿಯಂ ಪ್ಯಾಕ್ ಪ್ರಾಡಕ್ಟ್ಸ್. ಲೈವ್ ಪೇಡ ಕೂಡ ಶುರು ಮಾಡಿದ ಖ್ಯಾತಿ ಈ ಸಂಸ್ಥೆಗೆ ಸಲ್ಲಬೇಕು. ಜೊತೆಗೆ ರಿಲಯನ್ಸ್ ಜೊತೆಗೂ ಇವರ ಟೈ ಅಪ್ ಇದೆ. ಸಂಜಯ್ ಮಿಶ್ರಾ ಅವರ ಮೂಲ ಉದ್ದೇಶ ಪ್ರತಿ ಗಲ್ಲಿಯಲ್ಲಿಯೂ ಧಾರವಾಡ ಮಿಶ್ರಾ ಪೇಡ ಸಿಗುವಂತಾಗಬೇಕು ಅನ್ನೋದೇ ಆಗಿದೆ. ನಮ್ಮದೊಂದು ಲೈವ್ ಪೇಡ ಅಲ್ಲೇ ಮಾಡಿ ಕೊಡೋದು, ನಿಮ್ಮ ಎದುರ ನಿಮಗೆ ಮಾಡಿ ಫ್ರೆಶ್ ತಿನ್ನಿಸೋದು. ಇದರಲ್ಲಿ ಒಂದು ಗೋಲ್ಡ್ ಕ್ಲಾಸ್ ಅಂಥೇಳಿ ಇದೊಂದು ತಂದಿದ್ದಾರೆ. ಅದು ಈಗ ರೀಸೆಂಟ್ಲಿ ಸ್ಟಾರ್ಟ್ ಆಗ್ಯದ. ಮೊದಲನೇ ಅಂಗಡಿ ರಿಲಯನ್ಸ್ ಕುಟ್ಟಾಗ ಟೈಪ್ ಮಾಡ್ಕೊಂಡಿದ್ದೀವಿ ನಾವು. ರಿಲಯನ್ಸ್ ಇದು ಇದೆಯಲ್ಲ ಸ್ಮಾರ್ಟ್ ಶಾಪ್, ಅಲ್ಲಿ ಫಸ್ಟ್ ಅಂಗಡಿ ಹೆಸರುಘಟ್ಟ ಬೆಂಗಳೂರಿನಲ್ಲಿ ಸ್ಟಾರ್ಟ್ ಆಗಿದೆ. ಆಲ್ರೆಡಿ 2 ತಿಂಗಳಾಯಿತು. ಈಗ ನೆಕ್ಸ್ಟ್ ಬನಶಂಕರಿ ಒಳಗೆ ಆಗ್ತಾಯಿದೆ.
ಆಮ್ಯಾಗ ಹಿಂಗೆ ಅವ್ರದ್ದು ಟೋಟಲ್ ಆಲ್ ಓವರ್ ಇಂಡಿಯಾ 4,000 ಔಟ್ಲೆಟ್ಸ್ ಇದಾವೆ ರೀ. ಅಲ್ಲೆಲ್ಲ ಕಡೆ ಅವರು ನಮಗೆ ಅನುಕೂಲ ಮಾಡಿ ಕೊಡ್ತೀವಿ, ನೀವು ಮಾಡಿರಿ ಅಂಥೇಳಿ ಇದು ಮಾಡಿದ್ದಾರೆ. ಅದು ನಾವು ದೊಡ್ಡ ಪ್ರಮಾಣದಲ್ಲಿ ಮಾಡಿ ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಊರಾಗ ಧಾರವಾಡ ಪೇಡ, ನಮ್ಮ ಧಾರವಾಡದ ಹೆಸರುವಾಸಿ ಆಗಿದ್ದ ಪೇಡವನ್ನು ಎಲ್ಲ ಕಡೆ ಸಿಗ್ಬೇಕಂಥೇಳಿ ಅವರು ಸಂಜಯ್ ಮಿಶ್ರಾ ಅವರು 24 ತಾಸು ಅತಕ್ ಪ್ರಯಾಸದಿಂದ ಇದನ್ನೆಲ್ಲ ಮಾಡ್ತಾಯಿದ್ದಾರೆ. ನಾವೆಲ್ಲ ಅವ್ರಿಗೆ ಅವ್ರ ಅಂಡರ್ನಲ್ಲಿ ಕೆಲಸ ಮಾಡ್ತೀವಿ. MD ಡೈರೆಕ್ಟರ್ ಹೋಲ್ ಆ್ಯಂಡ್ ಸೋಲ್ ಒನ್ ಮ್ಯಾನ್ ಸಂಜಯ್ ಮಿಶ್ರಾ ಅವರೇ ಇದನ್ನು ಇಷ್ಟು ಬೆಳೆಸಿ ಇವತ್ತಿಗೆ ನಮ್ಮ 250 ಅಂಗಡಿ ಇದ್ದಾವೆ ಫ್ರಾಂಚೈಸಿ, ಮತ್ತೊಂದು 100-150 ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಬಿಗ್ ಮಿಶ್ರಾ ಪೇಡಾವನ್ನ ಆಲ್ ಓವರ್ ಇಂಡಿಯಾಗೆ ವಿಸ್ತರಿಸುವ ಪ್ಲಾನ್ ಈ ಸಂಸ್ಥೆಗಿದೆ. ಈಗಾಗಲೇ ಹಲವು ರಾಜ್ಯಗಳಲ್ಲಿ ಬಿಗ್ ಮಿಶ್ರಾ ಪೇಡಾ ಸ್ಟೋರ್ಸ್ ಓಪನ್ ಆಗಿವೆ. ಮತ್ತೀಗ ಅದು ದೊಡ್ಡ ಪ್ರಮಾಣದಲ್ಲಿ ತೊಗೊಂಡು ಹೊಂಟಿದ್ದೀವಿ ನಾವು. ಬಾಂಬೆ, ಪುಣೆ, ನಾಸಿಕ್, ಮತ್ತಿದು ಆಂಧ್ರ, ತೆಲಂಗಾಣ, ನಿಮ್ಮದು ಈ ಕಡೆ ಗೋವಾ, ಮಹಾರಾಷ್ಟ್ರ, ಒಂದು 6-8 ಸ್ಟೇಟ್ನಲ್ಲಿ ಗುರಿ ಇಟ್ಕೊಂಡು ಈಗ ಹಬ್ಬಿಸುವ ಪ್ರಯತ್ನ ಮಾಡ್ತಾಯಿದ್ದೇವೆ. ಸ್ಟಾರ್ಟ್ನಲ್ಲಿ ಆಗ್ತದೆ. ಆಮ್ಯಾಗ ಪೂರಾ ಹಿಂಗೆ ಬೆಳೆಸ್ಕೊಂತ ಹೋಗಿ ಪೂರಾ ಆಲ್ ಓವರ್ ಇಂಡಿಯಾ ಮಾಡ್ಬೇಕಂಥೇಳಿ ಒಂದು ಗುರಿ ಇಟ್ಕೊಂಡಿದ್ದೀವಿ. ಬಿಗ್ ಮಿಶ್ರಾ ಕಂಪನಿಯ ಫೌಂಡರ್ ಸಂಜಯ್ ಮಿಶ್ರಾ ಅವರು ವಿಷನರಿ ಮ್ಯಾನ್. ನಿರಂತರವಾಗಿ ಶ್ರಮ ಹಾಕುವ ಇವರು ಉದ್ಯೋಗಿಗಳನ್ನು ಕೂಡ ಉತ್ತೇಜಿಸ್ತಾರಂತೆ. ಅವರ ಜೊತೆ ಕೆಲಸ ಮಾಡೋದೇ ಗೊತ್ತಾಗಲ್ಲ ಅಂತಾರೆ ಶ್ರೀಧರ್ ವಸಂತರಾವ್. ನಾನು 1983ಲಿಂದ ಇದ್ದೇನೆ ರೀ. ಒಂದೇ ಅಂಗಡಿ ಇತ್ತಲ್ಲ, ಅವಾಗಿಂದ ಅವ್ರ ಕೂಡಾಗ ನಾವು ಕೆಲಸ ಮಾಡ್ತಾಯಿದ್ದೀವಿ. ಅವ್ರ ಅಂಡರ್ನಲ್ಲಿ ನಿಮ್ಗೆ ಹೇಳ್ತದೆ ಒಂದು ದಿವಸ ಹೆಂಗೆ ಹೋಗ್ತದೆ ಅಂತೇಳಿ ಗೊತ್ತಾಗಿಲ್ಲ. ಆ ನಮೂನಿ ಕೆಲಸ ಮಾಡ್ತಾರೆ ಅವರು. ನಾವು ಮಾಡೋದೇನು ದೊಡ್ಡದಲ್ಲ. ಇಷ್ಟು ಮಂದಿ ಇದ್ದಾರೆ ನಮ್ಮ ಕಡೆ. ಈಗ 1,500-1,200 ವರ್ಕರ್ಸ್ ಇದ್ದಾರೆ. ಎಲ್ಲರೂ ಕೂಡಿ 90% ಕೆಲಸ ಮಾಡಿದ್ರೆ ಅದನ್ನು 10% ಎಲ್ಲರೂ ಮಾಡ್ತಾರೆ. ಅವರೊಬ್ಬರ 90% ಮಾಡ್ತಾರೆ ನೋಡ್ರಿ. 24/7 ಕೆಲಸ ಮಾಡ್ತಾರೆ ಅವರು. ಹೌದೌದು, ಈಗೂ ಹಂಗೆ ಡೆಡಿಕೇಶನ್ ಐತ್ರಿ ಅವ್ರದ್ದು. 50 ವರ್ಷದ ತಪಸ್ಸರೆ ಆದಾಗ ಇದಿಷ್ಟು ಊರು ತುಂಬ ಆಗಿದ್ರಿ ಬ್ರ್ಯಾಂಡ್. ಬಿಗ್ ಮಿಶ್ರಾ ಅಂಥೇಳಿ ಬ್ರ್ಯಾಂಡ್ ಆಗಲಿಕ್ಕೆ ಅವರೇ ಹೋಲ್ ಆ್ಯಂಡ್ ಸೋಲ್ ಕಾರಣ. ಅದಕ್ಕೆ ಇಷ್ಟು ಅಂದ್ರೆ ಏನದು ನಾವು ಅಪ್ರಿಷಿಯೇಟ್ ಮಾಡಿದ್ದಷ್ಟು ಕಡಿಮೆ ಐತ್ರಿ. ಅದಕ್ಕೆ ನೀವೆಲ್ಲ ಅಪ್ರಿಷಿಯೇಟ್ ಮಾಡಾಕತ್ತೀರಿ. ಅವರು ಎಷ್ಟು ಕಷ್ಟಪಟ್ಟಾರಲ್ಲ, 50 ವರ್ಷದ ತಪಸ್ಸರೆ ಆಯ್ತದ. ಇದು ನಾವು ಬೆಳೆಸ್ಬೇಕು. ನಮ್ದು ಅಂಗಡಿ ಒಂದೇ ಐತಿ, ಎಲ್ಲರೂ ಎಲ್ಲ ಕಡೆ ಸಿಗ್ಬೇಕು, ಎಲ್ಲ ಊರಾಗ ಸಿಗ್ಬೇಕು. ಈ ಲೆಕ್ಕದಿಂದ ಅವರು ಮಾಡ್ಕೊತ ಬಂದಾರ. ಒಟ್ಟು ಒಂದು ದಿವಸ ವೇಸ್ಟ್ ಮಾಡೋದಿಲ್ಲ ಸರ್. ಬಿಗ್ ಮಿಶ್ರಾ ಪೇಡಾ ಕಂಪನಿಯಿಂದಲೇ ರೆಸ್ಟೋರೆಂಟ್ ಕೂಡ ಓಪನ್ ಆಗಿದೆ. ರೆಸ್ಟೋರೆಂಟ್ಗೂ ಕೂಡ ಗ್ರಾಹಕರಿಂದ ಸಖತ್ ರೆಸ್ಪಾನ್ಸ್ ಇದೆ. ಆ ರೆಸ್ಟೋರೆಂಟ್ ಒಳಗೂ ಮಾಡಿದ್ದೀವಿ. ಆ ರೆಸ್ಟೋರೆಂಟ್ನಲ್ಲಿ ಹಂಗೆ ಒಂದು ಮಾಡಿ ನೋಡೋಣ ಅಂಥೇಳಿ ಮಾಡ್ಕೊತ ಈಗ ಈ ಹುಬ್ಳಿ ತುಂಬ ಇಷ್ಟ ಆಗ್ಯಾವ್ರಿ. ಅದು ಚಲೋ ರೆಸ್ಪಾನ್ಸ್ ಇದೆ. ಮತ್ತು ಜನರ ಹೊಗಳಿಕೆ ಮತ್ತು ಅವ್ರ ಅಪ್ರಿಷಿಯೇಷನ್ಸ್ ಎಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಭಾಳ ಚಲೋ ಅಪ್ರಿಷಿಯೇಷನ್ಸ್ ಆಗ್ತಾಯಿದ್ದಾವೆ ಅಂಥೇಳಿ ನಾವು ಇನ್ನೂ ಅದರೊಳಗೆ ಚಲೋ ಮಾಡಿ ಹೈಜೀನಿಕ್, ನಮ್ಮದು ಮೇನ್ ಅಂದ್ರೆ ಹೈಜೀನ್, ಕ್ಲೀನ್ ಮತ್ತು ಚಲೋ ಕ್ವಾಲಿಟಿ ಇಷ್ಟು ಕೊಡ್ಬೇಕಂಥೇಳಿ ನಾವು ಅದು ನಮ್ಮ ಎದೆಯೊಳಗೆ ಬರ್ಕೊಂಡು ಇಟ್ಕೊಂಡಂಗೆ ಐತ್ರಿ. ಅದನ್ನು ಮಾಡ್ಲಿಕ್ಕೆ ಅಂದ್ರೆ ನಡೆಯಂಗೆ ಇಲ್ಲರಿ ಅವ್ರಿಗೆ. ಪ್ರತಿಯೊಂದು ನಮ್ಮ ಬಟ್ಟೆ ನೀವು ಅಂಗಡಿ ಯಾವುದೋ ಹೋಗ್ರಿ ಇಷ್ಟು ಕ್ಲೀನ್ ಇರ್ತೈತಿ. ನಾವು ನಮ್ದಂತ ಹೇಳಂಗಿಲ್ಲ. ನೀವು ಬಂದು ಸ್ವತಃ ಇದು ಮಾಡ್ಬೋದು. ಲೈವ್ ಸ್ಟೋರ್ನ ಇಡೀ ಇಂಡಿಯಾದಲ್ಲಿ ಜಾರಿಗೊಳಿಸೋ ಪ್ಲಾನ್ ಮಾಡಿಕೊಂಡಿರೋ ಈ ಕಂಪನಿ ಎಕ್ಸ್ಪೋರ್ಟ್ನಲ್ಲೂ ಸದ್ದು ಮಾಡಲು ಯೋಜನೆ ಹಾಕ್ಕೊಂಡಿದೆ. ಇದು ನಾವು ಹಾರ್ಡ್ ವರ್ಕ್ ಮಾಡಿ ನಮ್ಮದು ಕೆಲಸದ ಕಡೆ ಲಕ್ಷ್ಯ ಕೊಟ್ಟು ನಾವು ಏನು ಮಾಡಾಕತ್ತೀವಿ ಅದು ಕರೆಕ್ಟ್ ಆಯಿತು ಇಲ್ಲೋ ನೋಡ್ಕೊಂಡು ನಾವು ಮಾಡಿದ್ರೆ ಇದು ದೇವ್ರ ಮೆಚ್ತಾನೆ ರೀ. ಮತ್ತು ಇಷ್ಟು ಕಸ್ಟಮರ್ದೆಲ್ಲ ನಮ್ಗೆ ಇಷ್ಟು ವರ್ಷದಿಂದ ಭಾಳ ಸಪೋರ್ಟ್ ಇದೆ. ನಮ್ಗೆ ಹುಬ್ಬಳ್ಳಿ ಅಂದ್ರೆ ನೀವು ಹುಬ್ಬಳ್ಳಿ ಧಾರವಾಡ ಎರಡೂ ಅವಳಿ ನಗರ ಇದೆ ಇಲ್ಲ, ಇಷ್ಟು ಅಪ್ರಿಸಿಯೇಷನ್ ಮಾಡಿ ಇಷ್ಟು ಪ್ರೋತ್ಸಾಹ ಕೊಟ್ಟಿದ್ದಾರೆ. ನಾವು ಇಷ್ಟು ಬೆಳಿಲಿಕ್ಕೆ ಎಲ್ಲ ನಮ್ಮ ಇವು ಕಸ್ಟಮರ ದೊಡ್ಡ ಅವ್ರದ್ದು ಇದಿದೆ. ಅದಕ್ಕೆ ಅದೇ ಈಗ ನಾವು ಗೋಲ್ಡ್ ಕ್ಲಾಸ್ ಅಂತೇಳಿ ಆಲ್ ಓವರ್ ಇಂಡಿಯಾ ಮಾಡ್ಬೇಕಂತೇಳಿ ಇಟ್ಕೊಂಡಿದ್ದೀವಿ. ಗೋಲ್ಡ್ ಕ್ಲಾಸ್ ಲೈವ್ ಸ್ಟೋರ್ ಎಲ್ಲ ಕಡೆ ಪೂರಾ ಇಂಡಿಯಾ ತುಂಬ ಅದು ಮಾಡ್ಬೇಕಂತ ಮಾಡಿದ್ವಿ. ಆ ನಂತರ ಎಕ್ಸ್ಪೋರ್ಟ್ಗಳು ದುಬೈ ಹಿಂಗೆ ಅಲ್ಲಿಂದೂ ಆಫರ್ಸ್ ಬರ್ತಾ ಇದ್ದಾವೆ. ಅದ್ರ ಬಗ್ಗೆ ಇದು ಮೊದಲು ಸ್ವಲ್ಪ ಇಂಡಿಯಾದೆಲ್ಲ ನಾವು ನೋಡೋಣ. ಆ ನಂತರ ಎಕ್ಸ್ಪೋರ್ಟಿಗೆ ಮಾಡ್ಬೇಕಂಥೇಳಿ ಎಲ್ಲ ತಯಾರಿ ನಡೆಸಿದ್ದೀವಿ. ಅದು ರೀಸೆಂಟ್ಲಿ ಒಂದು 6 ತಿಂಗಳು 1 ವರ್ಷ ಒಳಗೆ ಆಗ್ಬೋದು. ನಿಮ್ಗೆ ಹೇಳ್ತೀನಿ ರೀ, ಬಾಟಮ್ ಟು ಟಾಪ್ ಮಟ್ಟ ಪ್ರತಿಯೊಬ್ಬರು ಕೂಡ ಡೈರೆಕ್ಟ್ ಕನೆಕ್ಷನ್ ಇರ್ತದೆ ಸಂಜಯ್ ಮಿಶ್ರಾ ಅವ್ರದ್ದು. ಅಂದರೆ ಯಾರ್ದಾರು ಕೇಳಿ ಏನೂ ಡಿಸಿಷನ್ ತೊಗೊಳಂಗಿಲ್ಲ ರೀ. ಅವರು ಸ್ವತಃ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಅವ್ರದ್ದು ಏನು ತ್ರಾಸ ಇರ್ತದೆ, ಏನಿರ್ತದೆ
ನಮ್ಮದು ಕೆಲಸ ಬಿಟ್ಟು ಅವ್ರಿಗೆ ಮತ್ತೆ ಏನು ಬೇರೆ ತ್ರಾಸ ಇರ್ತಾವೆ ಅವೆಲ್ಲ ಸ್ವತಃ ಅವರು ಫೀಲ್ ಮಾಡಿ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ನಿಮ್ಗೆ ಹೇಳಿದ್ರಲ್ರಿ ಅವ್ರಿಗೆ ಅವ್ರ ಬಾಯಾಗ ಅವ್ರು ಒಟ್ಟ ಇಲ್ಲ ಅನ್ನೋದಂತ ಇಲ್ಲ ನೋಡ್ರಿ. ಇಲ್ಲಿದ್ದು ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ. ಬಟ್ ಸರ್ ಮೇಡಮ್ ಎಲ್ಲರೂ ಸಂಜಯ್ ಸರ್ ಮೇಡಮು ಎಲ್ಲ ಭಾಳ ಸಪೋರ್ಟಿವ್ ಆಗಿದ್ದಾರೆ. ನಮ್ಮ ಮನೆ ಮಕ್ಕಳ ಥರ ನೋಡ್ಕೋತಾ ಇದ್ದಾರೆ. ಏನೂ ತೊಂದರೆ ಇಲ್ಲ. ನಮ್ಮಲ್ಲಿ ಕೆಲಸ ಮಾಡೋರು ಹಾಗೆ ಸಪೋರ್ಟಿವ್ ಇದ್ದಾರೆ. ಕ್ಲೀನಿಂಗ್ ಒಳಗೆ ಬೆಸ್ಟ್ ಇದೆ ನಮ್ಮದು. ಎಲ್ಲ ಥರದಿಂದ ಸಪೋರ್ಟಿವ್ ಇದೆ ಸರ್. ನಮ್ಮ ಮನೆ ಅನ್ನಿಸ್ತಾ ಇದೆ ನಮಗೆ ಮನೆ ಅನ್ನಿಸ್ತಾ ಇದೆ ಸರ್. ಇಲ್ಲಿ 100 ಮೇಲೆ ಹೋಗುತ್ತೆ ಸರ್. 100 ಹೌದು ರೀ, ಇದೇ ಬ್ರ್ಯಾಂಚಲ್ಲಿ 100 ಇದೆ ಸರ್. ಸರ್ ನಮ್ಗೆ ಹೋಲ್ ಒಂದು ಫ್ಯಾಮ್ಲಿ ರೀ. ನಮ್ಮ ಫ್ಯಾಮ್ಲಿ ಮೆಂಬರ್ ಥರ ಇರ್ತಾರೆ ನಮ್ಮ ಸರ್. ಫುಲ್ ಸಪೋರ್ಟಿವ್. ನಾವು ಹೊರಗಡೆ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಫೀಲ್ ಇಲ್ಲ. ನಮಗೆ ಭಾಳ ಸಪೋರ್ಟಿವ್ ಅಂದರೆ ಭಾಳ ಸಪೋರ್ಟಿವ್. ನಮ್ಗೆ ಖುಷಿ ಆಗುತ್ತೆ, ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಫ್ಯಾಮ್ಲಿ ಹೆಡ್ ಒಂಥರ ನಮ್ಮ ಫ್ಯಾಮ್ಲಿ ಹೆಡ್ ಇದ್ದಂಗೆ. ಅವ್ರು ಏನಾದರೂ ತಪ್ಪಿದ್ರೆ ಹೇಳ್ತಾರೆ, ಒಂಥರ ಖುಷಿಯಿಂದ ಮಾಡಿಸ್ತಾರೆ. 92 ವರ್ಷಗಳ ಹಿಂದೆ ಶುರುವಾದ ಈ ಪೇಡ ಇವತ್ತು ಹೊಸ ರೂಪಾಂತರ ಪಡೆದಿದೆ. ಇವತ್ತು ಕೇವಲ ಪೇಡಾಗೆ ಮಾತ್ರ ಫೇಮಸ್ ಅಲ್ಲ, ಸೇವರೀಸ್, ನಮ್ಕೀನ್ಸ್, ಮಸಾಲಾಸ್, ಬ್ಯಾಟರ್, ಇನ್ಸ್ಟೆಂಟ್ ಫುಡ್ ಆ್ಯಂಡ್ ರೆಡಿ ಟು ಈಟ್ ಕ್ಯೂಸೀನ್ಸ್ ಸೇರಿದಂತೆ ಹಲವು ತಿನಿಸುಗಳಿಗೆ ತವರು ಮನೆಯಾಗಿದೆ. ಹಳೆ ಬ್ರ್ಯಾಂಡ್ಗೆ ಹೊಸ ರೂಪ ನೀಡಿ ಇಡೀ ಇಂಡಿಯಾದಲ್ಲಿಯೇ ಸದ್ದು ಮಾಡಲು ಕಾರಣ ಸಂಜಯ್ ಮಿಶ್ರಾ. ಭಾರತದ ಪರಂಪರೆಯ ರುಚಿಯನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಗೊಳಿಸಿದ ಕೀರ್ತಿ ಈ ಕಂಪನಿಗೆ ನಿಜಕ್ಕೂ ಸಲ್ಲಬೇಕು. ಕೇವಲ ಸ್ವೀಟ್ಸ್ ಮತ್ತು ತಿನಿಸುಗಳು ಮಾತ್ರವಲ್ಲದೆ ಕೆಫೆ ಮಿಶ್ರಾ ಜನರ ಮನಸ್ಸನ್ನ ಗೆದ್ದಿದೆ. ಗಿಫ್ಟಿಂಗ್ನಲ್ಲೂ ಈ ಕಂಪನಿಗೆ ಸರಿಸಮ ಯಾರೂ ಇಲ್ಲ. ಹೈಜೀನ್, ಕ್ವಾಲಿಟಿ, ರೆಸ್ಪಾನ್ಸ್, ರೆಸ್ಪೆಕ್ಟ್ ಮತ್ತು ರೇಟ್ ಇವರ ಸಕ್ಸಸ್ ಹಿಂದಿನ ಸೀಕ್ರೆಟ್. ಈ ಧಾರವಾಡದಲ್ಲಿ ಈ ಟೈಪು ಇಷ್ಟು ಶುದ್ಧ ಹೋಟೆಲು ನಾ ಇನ್ನೂವರೆಗೂ ನೋಡಿಲ್ಲ. ಒಂದನೇದ್ದು. ಎರಡನೇದ್ದು, ಇಲ್ಲಿ ಸರ್ವೀಸು ದಿ ಬೆಸ್ಟ್ ರೀ. ಏನು ರೀ, ಮತ್ತು ಸ್ವಚ್ಛತಾ, ಇವರು ಸ್ವಚ್ಛತಾಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಸ್ವಚ್ಛತೆ ಬಗ್ಗೆ ಆದ್ಯತೆ ಕೊಟ್ಟಿದ್ದಾರೆ ರೀ. ಇಲ್ಲೇ ಎಲ್ಲರೂ ಸರ್ವೀಸು ಭಾಳ ಚಲೋ. ಕಸ್ಟಮರ್ ಜೊತೆ, ಗ್ರಾಹಕರ ಜೊತೆ ಒಳ್ಳೆಯ ಒಡನಾಟ, ಒಳ್ಳೆಯ ಸಂಬಂಧ ಐತಿ. ಆ ಬಳಿಕ ಇಲ್ಲೇ ಇವರು ಸ್ವಚ್ಛ ಅಂದ್ರೆ ಏನು ರೀ, ಈ ಟೇಬಲ್ ಮೇಲೆ ಒಂದೇನು ಹಾಳು ಬೀಳುವಂಗಿಲ್ಲ, ಏನು ಬೀಳುವಂಗಿಲ್ಲ. ನೀವು ಇಲ್ಲೇ ನೋಡ್ರಿ, ಎಲ್ಲರೂ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂತಾರೆ ಕೈಗೆ. ಈ ಹ್ಯಾಂಡ್ ಗ್ಲೌಸ್ ಹಾಕ್ಕೊಂತ ಬೇರೆ ಹೋಟೆಲ್ನಾಗ ಯಾರೂ ಸರ್ವೀಸ್ ಮಾಡೋದಿಲ್ಲ. ಶುದ್ಧ ನೀರು. ಏನು ರೀ, ಇವರು ಮಾಲಕರಾತು, ವೇಟರ್ಗಳಾತು, ಸೆಕ್ಯೂರಿಟಿ ಆಯ್ತು, ಇವರೆಲ್ಲರೂ ಕಸ್ಟಮರ್ ಜೊತೆ ಭಾಳ ಸಹಕಾರ ಕೊಡ್ತಾರೆ ರೀ. ಈ ಟೈಪ್ ಹೋಟೆಲ್ಗಳು ಇನ್ನೂ ಧಾರವಾಡದಲ್ಲಿ ಹೆಚ್ಚಿಗೆ ಆಗ್ಬೇಕಂತ ನನ್ನ ಆಸೆ. ಒಂದು ದೊಡ್ಡ ಲೆಗಸಿಯನ್ನ ಇಂಟರ್ನ್ಯಾಷನಲ್ ಲೆವೆಲ್ಗೆ ಕೊಂಡೊಯ್ದು ಹೊಸ ಭಾಷ್ಯ ಬರೆದ ಬಿಗ್ ಮಿಶ್ರಾ ಕಂಪನಿಯ ಫೌಂಡರ್ ಸಂಜಯ್ ಮಿಶ್ರಾ ಅವರು ಡ್ಯೂಸ್ ಫಸ್ಟ್ ಸ್ಟಾರ್ ಆಫ್ ಕರ್ನಾಟಕ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಸಂಜಯ್ ಗಣೇಶ್ ಮಿಶ್ರಾ, ಫೌಂಡರ್, ಧಾರವಾಡ ಬಿಗ್ ಮಿಶ್ರಾ ಪೇಡಾ ಪ್ರೈವೇಟ್ ಲಿಮಿಟೆಡ್. ಅವರ ಪರವಾಗಿ ಶ್ರೀಧರ್ ಬೋರ್ಕರ್, ಮ್ಯಾನೇಜರ್, ಇವರು ಕಾರ್ಯಕ್ರಮದ ವೇದಿಕೆಗೆ ಬಂದು ಪ್ರಶಸ್ತಿಯನ್ನ ಸ್ವೀಕರಿಸಬೇಕು ಅಂತ ಹೇಳಿ ಮನವಿಯನ್ನ ಮಾಡ್ಕೋತೀವಿ. ಅವಾರ್ಡ್ ನಾವು ಸಂಜಯ್ ಮಿಶ್ರಾ ಅವ್ರಿಗೆ ನಾವು ಅರ್ಪಣೆ ಮಾಡ್ತೀವಿ. ಯಾಕಂದ್ರೆ ಅವ್ರದ್ದು 50 ವರ್ಷದ ಎಫರ್ಟ್ ಐತಿದೆ. ಪೂರಾ ಈಗ ಆಲ್ ಓವರ್ ಇಂಡಿಯಾ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ನಾವು ಈಗ ಆಲ್ ಓವರ್ ವರ್ಲ್ಡ್ ಒಳಗೆ ಇದು ಧಾರವಾಡ ಪೇಡ, ನಮ್ಮದು ಧಾರವಾಡದ ಪ್ರೈಮ್ ಇದೆಯಲ್ಲ, ಅದನ್ನು ತೊಗೊಂಡು ಹೋಗ್ಬೇಕಂಥೇಳಿ ನಾವು ಕಷ್ಟಪಡ್ತಾ ಇದ್ದೀವಿ. ಹಗಲು ರಾತ್ರಿ ಅದನ್ನು ಅವರು ಬರೀ ಅದು ಒಂದೇ ಇಷ್ಟು ಮಂದಿಗೆ ಉದ್ಯೋಗನ ಸೃಷ್ಟಿಸಿದ್ದಾರೆ. ಈಗ ಕನಿಷ್ಠ ಒಂದು 6,000 to 8,000 ಮಂದಿ ಇದರಿಂದ ಕನೆಕ್ಟೆಡ್ ಆಗಿದ್ದಾರೆ ನಮಗೆ ಈ ಬಿಸ್ನೆಸ್ಲಿಂದ. ಅದು ಈಗ ವರ್ಲ್ಡ್ ವೈಡ್ ತೊಗೊಂಡು ಹೋಗ್ಬೇಕಂತ ಹೇಳಿ ದಿನ ರಾತ್ರಿ ಪರಿಶ್ರಮ ಪಡೀತಿದ್ದಾರೆ. ಈ ಅವಾರ್ಡನ್ನು ಅವ್ರಿಗೇನು ನಾನು ಅರ್ಪಿಸುತ್ತೇನೆ. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.